ನಡೀರಿ. ಅಪ್ಪನ್ಗೆ ಏರ್ಪೋರ್ಟಿಂದ ಬರ್ಬೇಕಾದ್ರೆ ಎದೇನೋ ಕಾಣಿಸ್ಕೊತಂತೆ. ಅಯ್ಯೋ ದೇವ್ರೆ, ಅಯ್ಯೋ ಏನಾಯ್ತ ಪ್ರತಾಪ ನಿನ್ಗೆ? ನಡೀರಿ, ನಾನು ಬರ್ತೀನಿ. ಅಜ್ಜಿ ನೀನೇನ್ ಬೇಡ, ನಾವು ಹೋಗ್ಬಿಟ್ಟು ನೋಡ್ತೀವಿ. ಅಣ್ಣ ಇವಾಗ ಎಲ್ಲಿದ್ದಾರಂತವ್ರು? ಹತ್ರದಲ್ಲಿರೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ನಾವ್ ಈಗ್ಲೇ ಹೋಗ್ಬೇಕು. ಸರಿ ಬಾ. ಬನ್ನಿ ಬಾ ಹೋಗೋಣ. ಅಜ್ಜಿ ಅಯ್ಯೋ ದೇವ್ರೆ, ಅಯ್ಯೋ ಭಗವಂತ, ನನ್ ಗಂಡಂಗೆ ಏನು ಆಗದೆ ಇರ್ಲಪ್ಪ. ರೀ ರೀ, ಅಯ್ಯೋ ಒಂಚೂರು ಫಾಸ್ಟ್ ಆಗಿ ಡ್ರೈವ್ ಮಾಡಪ್ಪ. ಸರಿ ಮೇಡಮ್. ರೀ, ಯಾಕಪ್ಪ ದೇವ್ರೆ ನಮ್ಮನ್ನ ಈ ರೀತಿ ಪರೀಕ್ಷೆ ಮಾಡ್ತೀಯ? ನನ್ ಮಗನ ಕಾಪಾಡು. ನನ್ ಮಗನ ಪ್ರಾಣಕ್ಕೆ ಯಾವುದೇ ಅಪಾಯ ಬರಬಾರ್ದು. ಬೇಕಿದ್ರೆ ನನ್ ಪ್ರಾಣ ತಗೋ, ನನ್ ಪ್ರಾಣ ತಗೋ. ಅಜ್ಜಿ ಏನು ಆಗಲ್ಲ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ ಅಜ್ಜಿ. ಇಲ್ಲ ಸೇವಂತಿ, ಎಷ್ಟೇ ಸಮಾಧಾನ ಮಾಡ್ಕೊಳಕ್ ಹೋದ್ರು ನನಗ್ ಧೈರ್ಯನೇ ಬರ್ತಿಲ್ಲ. ಏನೋ ಕೆಟ್ಟದಾಗುತ್ತೆ ಅಂತ ನನ್ ಮನ್ಸ್ ಕನ್ಸ್ತಾ ಇದೆ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ. ನೋಡೆ ಹೇಗಿದೆ ನಮ್ಮ ಮನೆ ಬರ. ನನ್ ಮಗ ಪ್ರತಾಪ ಫಾರಿನಲ್ಲಿದ್ದ, ಅವನ್ ವಾಪಸ್ ಬರ್ತಿದ್ದಾನೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ. ಆದ್ರೆ ಅವನ್ಗೀಗಾಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೆ. ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈಗ್ಲೂ ನೀವ್ ಅನ್ಕೊಂಡ್ ಹಾಗೆ ಏನೂ ಆಗಿರಲ್ಲ ಅಜ್ಜಿ. ಗೋಡೌನ್ಗೆ ಬೆಂಕಿ ಬಿತ್ತಲ್ಲ, ಅದಕ್ಕೆ ಅವರು ಟೆನ್ಷನ್ ಆಗಿರ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೇವಂತಿ, ನನ್ ಮಗಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತವಾಗ್ಲೂ ನಾನ್ ಬದುಕಿರಲ್ಲ. ನಾನ್ ಸತ್ತೋಗ್ತೀನಿ. ಅಯ್ಯಯ್ಯೋ ಅಜ್ಜಿ, ದಯವಿಟ್ಟು ಬಿಡ್ತು ಅನ್ನಿ. ಈ ಥರ ಎಲ್ಲ ಮಾತಾಡ್ಬೇಡಿ ನೀವು. ದೇವ್ರಿದಾನೆ, ಅವ್ನ್ ಕಾಪಾಡ್ತಾನೆ. ಎಲ್ಲಿದ್ದಾನೆ ಆ ದೇವ್ರು? ಎಲ್ಲಿದ್ದಾನೆ? ಏನ್ ಮಾಡ್ತಿದ್ದಾನೆ? ಅವನ್ಗೆ ನಮ್ ಕಣ್ಣೀರ್ ಕಾಣಿಸ್ತಾ ಇಲ್ವಾ? ಒಂದಾದ್ಮೇಲೆ ಒಂದು ನಮಗ್ ನೋವು ಕೊಟ್ಟು ಅವ್ನ್ ಸಂತೋಷ ಪಡ್ತಿದ್ದಾನೆ. ಹಾಗೆಲ್ಲ ಅನ್ಬೇಡಿ ಅಜ್ಜಿ. ನಮ್ ಮನೆಗೆ ಎಷ್ಟೇ ಸಮಸ್ಯೆಗಳು ಬಂದ್ರು ಕಡೆಗೆ ಆ ಭಗವಂತ ನಮಗ್ ಒಳ್ಳೇದೇ ಮಾಡಿದಾನೆ. ಅದೆಲ್ಲದನ್ನು ಪರೀಕ್ಷೆ ಅಂದ್ಕೊಳ್ಳೋಣ, ಧೈರ್ಯವಾಗಿ ಎದುರ್ಸೋಣ ಅಜ್ಜಿ. ಜೀವದ ಜೊತೆ ಆಟ ಆಡೋದು ಎಂತ ಪರೀಕ್ಷೆನೆ? ನೋಡು, ನಿನ್ ಬಾಯಿ ಮಾತಿಗೆ ಎಷ್ಟೇ ಸಮಾಧಾನ ಹೇಳ್ಬೋದು. ತಾಯಿ ಕಣ್ಣೆದ್ರು ಮಕ್ಕಳು ಸಾಯೋ ಸಂಕಟ ನೋವು ಯಾವ ತಾಯಿಗೂ ಬೇಡ ಕಡೆ. ಅಲ್ಲ ಅಜ್ಜಿ, ಈಗೇನೋ ಎಲ್ಲ ಆಗಿ ಹೋಯ್ತು ಅನ್ನೋ ಥರ ಯೋಚನೆ ಮಾಡ್ತಿದ್ದೀರಲ್ಲ. ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ, ಸರಿಯಾದ ಟೈಮಿಗೆ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಕೊಡೋಕ್ ಶುರು ಮಾಡಿರ್ತಾರೆ. ಕರ್ಣ, ಭಾವ, ಅರ್ಜುನ್ ಸರ್ ಎಲ್ರೂ ಹೋಗಿದ್ದಾರೆ. ನಿಮ್ ಮೊಮ್ಮಕ್ಕಳು ನಿಮ್ ಮಗನ ಸಾಯೋದಕ್ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ಉಳಿಸ್ಕೋತಾರೆ ಅಜ್ಜಿ. ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗಜ್ಜಿ? ಅಜ್ಜಿ, ಈ ವಿಷಯ ಗೊತ್ತಾದಾಗಿಂದ ನೀವೇನೂ ತಗೊಂಡಿಲ್ಲ. ಬನ್ನಿ, ಸ್ವಲ್ಪ ಏನಾದ್ರೂ ತಗೊಳ್ಳಿ. ಇಲ್ಲ ಕಡೆ, ನನ್ ಮಗ ಹುಷಾರಾಗಿ ಬರೋವರೆಗೂ ನಾನೀ ಜಾಗ ಬಿಟ್ಟು ಕದ್ಲೋದಿಲ್ಲ. ನಾನೊಂದ್ ತೊಟ್ ನೀರು ಕುಡಿಯಲ್ಲ. ಅಜ್ಜಿ ಹಠ ಮಾಡ್ಬಿಡಿ, ಬನ್ನಿ. ಇಲ್ಲ ಸೇವಂತಿ, ನನ್ಗೇನು ಬನ್ನಿ ಬೇಡ. ಅಂದೆ ತಾನೆ, ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಅದೇನೋ ಹೇಳ್ತಾರಲ್ಲ, ಗಾಯದ ಮೇಲೆ ಬರೆ ಇಳ್ದಂಗೆ ಅಂತ, ಹಾಗೆ. ಲೇ ಮೀರಾ, ಏನೇ ಇದೆಲ್ಲ? ಅಲ್ಲ, ಇದೆಲ್ಲ ಯಾವಾಗೆ ಆಯ್ತು? ಈ ಮನೆನ ಯಾವಾಗ ನಿನ್ನ ಹೆಸರು ಬರ್ಸ್ಕೊಂಡೆ? ನಾನು ಹಾಗೆ ಯಾವಾಗ ಏನ್ ಮಾಡ್ತೀನಿ ಅನ್ನೋ ಸೀಕ್ರೆಟ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಈ ಮನೇಲಿರೋರ್ನೆಲ್ಲ ನಿಜವಾಗ್ಲೂ ಆಚೆ ಹಾಕ್ತೀಯಾ? ಅದನ್ನ ನಾನು ಇನ್ನೂ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿಲ್ಲ ಚಿಕ್ಕಿ. ಬಟ್ ಮಾಡಿದ್ರು ಮಾಡ್ಬೋದು, ಅದನ್ನ ಹೇಳಕ್ಕಾಗಲ್ಲ. ಹಾಗಾದ್ರೆ ನನ್ನನ್ನು ಆಚೆ ಹಾಕ್ತೀಯೇನೆ? ಯೋಚನೆ ಮಾಡ್ಬೇಡಿ ಚಿಕ್ಕಿ. ಒಂದ್ ವೇಳೆ ಇಡೀ ಮನೆಯವ್ರನ್ನೆಲ್ಲ ಆಚೆ ಹಾಕಿದ್ರು ನಿಮ್ಮನ್ನ ನಾನು ಹಾಕಲ್ಲ. ಯಾಕಂದ್ರೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ನೀವೇ ತಾನೆ. ಆದ್ರೂ ಪಾಪ ಕಣೆ ನಮ್ಮಣ್ಣ, ಅವನ್ಗೆ ಹೀಗಾಗ್ಬಾರ್ದಾಗಿತ್ತು. ಮೀರಾ,
ಒಂದೇ ಒಂದು ರಿಕ್ವೆಸ್ಟ್ ಕಣೆ, ನೀನೇನೇ ಮಾಡದಿದ್ರು ಒಂದ್ ಸ್ವಲ್ಪ ದಿನ ಸುಮ್ನಿದ್ಬಿಡು. ನೀನೇನಾದ್ರೂ ಮಾಡಕ್ ಹೋದ್ರೆ ನಮ್ಮಣ್ಣ ಸತ್ಕಿತ್ ಹೋಗ್ಬಿಟ್ರೆ ಏನೇ ಮಾಡೋದು? ಚಿಕ್ಕಿ, ಅದಕ್ಕಿಂತ ಮುಂಚೆ ನನಗೊಂದ್ ಚಿಕ್ಕ ಐಡಿಯಾ ಬಂದಿದೆ. ಹೋಗಿ ಒಂದ್ ಹಳೆ ಪ್ಲೇಟ್ ತಗೊಂಡ್ ಬನ್ನಿ. ಹಳೆ ಪ್ಲೇಟಾ? ಯಾಕೆ? ನಾನ್ ನಿಮಗ್ ದುಡ್ಡು ಕೊಡ್ತಿದ್ದೀನಿ ತಾನೆ? ಕೊಡ್ತಾ ಇದೀಯಾ? ಮತ್ತೆ ನಾನ್ ಹೇಳ್ದಷ್ಟು ಮಾಡೋದಷ್ಟೇ ನಿಮ್ ಕೆಲ್ಸ. ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ದುಡ್ಡು ಕೊಡ್ತಿದ್ದಾಳೆ ಅಂತ ನನ್ನ ಹತ್ರ ಯಾವ ತರ ನಡ್ಕೋತಿದ್ದಾಳೆ ನೋಡು. ಅಪ್ಪಿ ಮನೆಯವ್ರನ್ನೆಲ್ಲ ಆಚೆ ಹಾಕಿ ನನ್ನನ್ ಮಾತ್ರ ಮನೇಲಿ ಇಟ್ಕೊಂಡ್ರೆ ಪಕ್ಕ ಇವಳು ನನ್ನನ್ನ ಕೆಲಸದೊಳನಾಗ ಮಾಡ್ಕೊಂಡ್ಬಿಡ್ತಾಳೆ. ದೇವ್ರೆ, ಇವಳು ಮನೆಯವ್ರನ್ನೆಲ್ಲ ಆಚೆ ಹಾಕೋ ರೀತಿ ಕೆಟ್ಟ ಬುದ್ಧಿ ಮಾತ್ರ ಕೊಡ್ಬೇಡಪ್ಪ. ಚಿಕ್ಕಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನ್ ಹೇಳಿದ್ ನಿಮಗ್ ಕೇಳಿಸ್ಲಿಲ್ವಾ? ಕೇಳಿಸ್ತು ಕಣೆ. ನಮ್ಮ ಮನೇಲಿ ಹಳೆ ತಟ್ಟೆ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಇರು, ಹುಡುಕೊಂಬರ್ತೀನಿ. ಹೋಗಿ. ಕರ್ಮ. ಕೃಷ್ಣ, ಏನ್ ಮಾಡ್ತಿದ್ಯಾ ಬಂಗಾರ? ಬಾಯ್ಲಿ ಬಾ. ಏನು? ಕೂತ್ಕೋ. ನಿನಗ್ ಬೋರ್ ಆಗ್ತಿದ್ಯಾ? ಹಾಗಿದ್ರೆ ನಾವಿಬ್ರು ಒಂದ್ ಆಟ ಆಡೋಣ. ಯಾವ ಆಟ? ಭಿಕ್ಷೆ ಬೇಡೋ ಆಟ. ಆ ಆಟ ಆಡಿದ್ರೆ ನಿನಗೆ ಕಾಸು ಸಿಗುತ್ತೆ. ಆ ಕಾಸಲ್ಲಿ ನೀನ್ ಚಾಕ್ಲೇಟ್ ತಗೋಬಹುದು. ಸರಿ. ತಗೊಳ್ಳೆ, ತಟ್ಟೆ ಕೇಳಿದಿಲ್ಲ. ಕೃಷ್ಣ, ಇದನ್ನ ಹಿಡ್ಕೋ. ನಾನ್ ಹೇಳ್ದಾಗೆ ನೀನ್ ಹೇಳ್ಬೇಕು. ಅಮ್ಮ ತಾಯಿ ಅಂತ ಹೇಳು. ಅಮ್ಮ ತಾಯಿ. ಅಮ್ಮ ತಾಯಿ ಹೇಳು. ಅಮ್ಮ ತಾಯಿ. ಲೇ, ಏನೇ ಮಾಡ್ತಿದ್ಯಾ? ಈಗಷ್ಟೇ ಹೊಸ ಆಟ ಶುರು ಮಾಡಿದೀನಿ. ಅದ್ರಿಂದ ಮುಂದೆ ತುಂಬಾ ಮಜಾ ಬರುತ್ತೆ. ನೀನು ಬೇಡ, ನೀನ್ ಆಟನೂ ಬೇಡ, ನೀನ್ ಸಾವಸನೆ ಬೇಡಪ್ಪ. ನಾನು ಈ ಆಟಕ್ಕಿಲ್ಲ. ಹೇ, ಕಂದ, ಒಂದ್ ನಿಮಿಷ ಇರು, ಬರ್ತೀನಿ.